ಹೋಗಿ ನೀನು ಜೋಳ ಬೀಸದೆ ನನ್ನ ಮನೆಯಲ್ಲಿ ಬೀಸಲಿಲ್ಲ ಅಂತಂದ್ರೆ ನಿನ್ನ ಗುರುವಿನ ಆಣೆ ಆಗ್ಯದ ನೋಡು ಅಂತ ಹೇಳಿಬಿಟ್ರು ವಿಶ್ವಾರಾಧ್ಯ. ಛೀ ಪಾಪಿ ಅಂದ್ರೆ ವಿಶ್ವಾರಾಧ್ಯ. ಉಳ್ಳಿಯ ಬಟ್ಟಲಲ್ಲಿ ಬೆಳ್ಳಿಯ ಬಟ್ಟಲಲ್ಲಿ ಉಳ್ಳಿಯ ರಸ ತುಂಬಿ ಕುಡಿದಂತ ಆಯ್ತಲ್ಲ ನಿನ್ನ ಬಾಳು. ಆಗ್ಲಿ ಅಂತ ತಿಳ್ಕೊಂಡಂದ ವಿಶ್ವಾರಾಧ್ಯರಂದಲೇ ಆಕಿ ನಿಂಗವ ಪವಿತ್ರಾಳಲೆ ಹೇಮರೆಡ್ಡಿ ಮಲ್ಲಮ್ಮನ ಭಕ್ತಿಗೆ ಪರಮಾತ್ಮ ವಿಷಯನ ಹೌದಾ. ಅಂತ ವಿಚಾರದಲ್ಲಿ ಆಕೆಗೆ ಸಾಕ್ಷ್ಯ ಸ್ವರೂಪವಾಗಿ ಜನ್ಮದ ಋಣ ಎತ್ತು ಬಂದು ಬೀಸಕತ್ತಿದ್ದೆ. ಯಾವಾಗ ನೀ ಎಂತಿ ಅಂತಂದ ಬಳಿಕ ನಾಳೆ ನಾನು ನಿಂಗವಾದಂಗ ಆಗ ನಿನ್ನ ಮನೆಗೆ ಬಂದು ಬೀಸ್ತೀನಿ ಅಂತ ಹೇಳಿದ್ರು ವಿಶ್ವರಾಜರು. ಆಯ್ತಂತ ತಿಳ್ಕೊಂಡಂದ್ರು. ಹೋಗಿ ಹೋದ್ರು. 1 ದಿವಸ ಹೋಯ್ತು, 2 ದಿವಸ ಹೋಯ್ತು. ಗಂಡ ಎದ್ದು ಹೊರಗೆ ಹೋಗ್ಬೇಕಂದ ಬಾಗಿಲಲ್ಲಿ ಸಾವು ಹಾವಾಗಿ ಕುಂತಿತ್ತು. ಹಿಂಬುಡು ಕರಿತು. ಹರಿದು ಯಾರೆಷ್ಟು ವಿಷಯಗಡಿಸ್ಬೇಕಂದ್ರೂ ಕೂಡ ಇಳಿಸೋದಾಗ್ಲಿಲ್ಲ. ಎಲ್ಲರೂ ಕುಂತಳಕತ್ರ ಏನ್ ಮಾಡ್ಬೇಕು ಎಲ್ಲಾರು ವಿಶ್ವರಾಧ್ಯ ಯಾರು ಸಿಗ್ಲಿಲ್ಲ. ವಿಶ್ವರಾಧ್ಯರು ದೂರ ಹೋಗಿದ್ರು. ಮರುದಿವ್ಸ ಎಲ್ಲಾ ಅಂತ್ಯಕ್ರಿಯೆ ಮುಗಿಸಿ ಮರುದಿನ ಬಂದ ವಿಶ್ವರಾಧ್ಯರಂತಲೇ ನನಗೆ ಏನಾದ್ರೂ ಹಾಕಿದ್ದೆ ಮಾತಂತ ತಿಳ್ಕೊಂಡಂದ್ರ ಕಟಿಬದ್ಧವಾಗಿ ದಾಟಿ ಬರ್ತಿದ್ದೆ. ಈ ಆಧ್ಯಾತ್ಮ ಚೈತನ್ಯಕ್ಕೆ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡಿ ಸಾಕ್ಷಾತ್ ಶಿವ ದೇವಾಲಯ ಆದಂತ ಈ ಶರೀರಕ್ಕೆ ಗುರುವಿಗೆ ನೀ ಆಣಿ ಇಟ್ಟಿ ಅಂತಂದ್ರೆ ನಿನ್ನೆ ನಾನು ಮಾತು ಕಟ್ಟಿಬಿಟ್ಟಲೆ ಜೋಳ ಇಟ್ಟು ಎಲ್ಲಿಟ್ಟಿದೆ ಹೇಳಿ ಬೀಸಿ ಕೊಟ್ಟು ಹೋಗ್ತೀನಿ ಅಂದ್ರದ್ದು ವಿಶ್ವರಾಜರು. ಅವಾಗ ಹೆಣ್ಮಗಳಂತ ಗುರುನಾಥ ತಪ್ಪಾಯ್ತು. ಇಂಥ ಒಂದು ಉಗ್ರ ಸ್ವರೂಪವಾದಂತ ನಿನ್ನ ವಿಚಾರಕ್ಕೆ ನಾನು ತಿಳಿಯದೆ, ಎಂಥ ನಿನ್ನಲ್ಲಿ ಶಕ್ತಿ ಇದ್ರು ಕೂಡ ಶಾಂತ ಸ್ವರೂಪದಿಂದ ನಾನು ಎಲ್ಲಾ ತಿಳಿಸಿ ಹೇಳಿದೆ. ಆದ್ರೆ ನನ್ನ ಹಣೆ ಬರ ನಾನೇನು ಮಾಡಕ್ ಆಗಂಗಿಲ್ಲ. ಅದು ನನ್ನ ಇಚ್ಛೆ, ನಾನು ಅಷ್ಟೇ ಪಡ್ಕೊಂಡು ಬಂದಿದ್ದೆ. ಅದಕ್ಕೆ ನನ್ನ ವರ್ತನೆ ಕಾರಣ ಆಯ್ತು ತಂದೆ ಅಂತ ತಿಳ್ಕೊಂಡು ಕಾಲಿಡ್ಕೊಂಡಳಂತ. ಅದಕ್ಕೆ ಹೇಳತಕ್ಕಂಥ ತಾತ್ಪರ್ಯ ಏನಂತ ಕೇಳಿದಾಗ, ದೇವಿ ಪುರುಷರು ಜಗತ್ತಿನ ನಡೀತಕ್ಕಂಥ ಯಾವ್ದು ಒಳ್ಳೆಯದು ಕೆಟ್ಟದ್ದು ಅನ್ನತಕ್ಕಂಥ ಕಲ್ಪನೆ ಅವರು ಎಂದೂ ಮಾಡಂಗಿಲ್ಲ. ಕೆಟ್ಟದ್ದು ನಮ್ಮ ಭಾವನೆ ಕೆಟ್ಟಿದ್ರ ಕೆಟ್ಟ ಆಗ್ತದ. ನಮ್ಮ ಭಾವನೆ ಇದ್ರ ಭಾವನೆಗೆ ಭಾಗ್ಯಕ್ಕೆ ಏನು ಕಡಿಮೆ ಇಲ್ಲ ಅಂತ ಮನಸ್ಸು ಇದು ಪರಿಪಕ್ವವಾಗಿ ಇದು ಹೃದಯ ತುಂಬಿ ನಿಂತಾಗ ಬದುಕು ಬಂಗಾರ ಆಗೋತಕ್ಕಂಥದ್ದಾಗ್ತದ. ಅದಕ್ಕೆ ಎಲ್ಲರೂ ನಿಷ್ಠೆಯಿಂದ ಶ್ರದ್ಧೆಯಿಂದ ಧಾರ್ಮಿಕ ಮನೋಭಾವನೆಯಿಂದ ನಡ್ಕೊಳ್ರಿ. ಯಾಕಂತಂದ್ರ ಇವತ್ತು ನಾವು ಮಳೆ ಬರಕತ್ತಂದ್ರೆ ಎಷ್ಟೆಟ್ ಕೆಟ್ಟ ಕೆಲಸ ಮಾಡಕತ್ತಿ ಗೊತ್ತನ್ನ ಹೌದಾ. ದಯ ಧರ್ಮ ಪುಣ್ಯ ಪರೋಪಕಾರ ಅನ್ನುವಂಥದ್ದು ಹೋಗಿಬಿಟ್ಟದ. ಮೊನ್ನೆ ಯಾವುದೋ ಒಂದು ಗುಜರಾತದಲ್ಲಿ ಕೇಳಿದೆವು. ಪಾಪ 13 ವರ್ಷದ ಸಣ್ಣ ಬಾಲಕಿ ಇನ್ನೂ ಕಣ್ಣು ತೆರೆಯದಂತ ಕೂಸಿದ್ದಂಗ ಅದು ಕಲ್ಪನೆಯಲ್ಲಿ ಸುಮಾರು ಜನರು ಅದಕ್ಕಾಗಿ ದೇಹವನ್ನ ಮುಕ್ಕಿ ಬಿಟ್ರು. ಅಂಥ ದುಷ್ಟ ಕೃತ್ಯಗಳು ಭೂಮಿ ಮ್ಯಾಗ ಆಗ್ಲಕತ್ತಾವ ಅಂತ ತಿಳ್ಕೊಂಡಂದ್ರ ಅದು ಭಗವಂತನಿಗಿನ್ ಕೂಡ ತಲೆ ಜಾಡ್ಸಂಗ ಆಗ್ತದ. ನಮ್ಮ ವರ್ತನೆ ದೂರ ಆದಾಗ ನಿಸರ್ಗದಲ್ಲಿ ಏರುಪೇರುಗಳಾಗ್ತವ. ಅದಕ್ಕೆ ನಾವೆಲ್ಲರೂ ಕೂಡ ಒಳ್ಳೆ ಮಾರ್ಗದಿಂದ ಸನ್ಮಾರ್ಗದಿಂದ ಇದು ಹೌದು ಇದಲ್ಲ ಅನ್ನೋತಕ್ಕಂಥ ಕಲ್ಪನೆಯನ್ನ ತೂಗಿ ಒಳ್ಳೆಯ ಮಾರ್ಗದಿಂದ ನಡೆದದ್ದಾದ್ರ ದೇವರು ಎಲ್ಲಿರ್ತಾನಂತ ಕೇಳಿದಾಗ ನಮ್ಮ ನಡೆಯಲ್ಲಿರ್ತಾನ. ದೇವರು ಎಲ್ಲಿರ್ತಾನಂದ್ರ ನಮ್ಮ ನಡೆಯಲ್ಲಿರ್ತಾನ. ದೇವ್ರ ಗುಡಿಗೆ ಬರೋದು, ಎಲ್ಲೇ ಹೋಗೋದು, ಹೆಂಗೋ ಕುಂದ್ರೋದು, ಇಸ್ಪಟ್ ಆಡೋದು, ಮತ್ತೊಂದ್ ಮಾಡೋದು, ಮಗದೊಂದ್ ಮಾಡೋದು ಅಂತಂದ್ರ ಅವೇನ್ ನಮ್ಮ ಮನೆ ಹಾಳಾಗಿಲ್ಲ. ಹೌದಾ. ದೇವರಿಗೆ ನಾವು ಬೇಕಾಗಿಲ್ಲ, ನಮಗ್ ದೇವ್ರು ಬೇಕು. ಅವನಿಗೇನು ವಿಶ್ವರಾಜ್ಮತೆ ಯಪ್ಪೋ ಸಾಕಂತ ನಾವು ಜಗತ್ತಿನೇ ಬೇಡ ಪೋ ಯಪ್ಪ ಅಂತಾನ. ಯಪ್ಪೋ ನೀ ಬೇಡ ಅಂದ್ರೆ ಹಂಗ್ಬಿಡು ಉರ್ನಾಥ ಜಗತ್ತಕ್ಕೆ ನೀ ಬೇಕಂತ ತಿಳ್ಕೊಂಡು ನಾವು ಪಾದ ಹಿಡಿದಾಗ ನಾವು ಉದ್ಧಾರ ಆಗುವಂತವ್ರು ಆಗ್ತೇವೆ. ಅಂತ ಒಂದು ವಿಚಾರದಲ್ಲಿ ನೋಡ್ರಿ, ಯಾವ್ದೋ ಒಂದು ಗಂಗಾವತಿ ಅಯೋಧ್ಯ ನಗರದಾಗ ಒಂದು 17 ವರ್ಷದ ಹುಡುಗಗ ಬರೀ ತಾಯಿ ತಂದಿ ಮತ್ತು ಅಕ್ಕ ಮೊಬೈಲ್ ನೋಡ್ಬಾಡಪ್ಪ ಇದು ತಪ್ಪು ಅಂತಂದ್ರಂತ. ಮನೆಯಾಗಿರೋಂಥ ಚಾಕು ತಗೊಂಡು 3 ಜೀವ ಹೊಡೆದ. ನಾವು ಎಂಥ ಹೀನ ಕೃತ್ಯ ಬಂತು ಹೌದಾ. ಅದಕ್ಕೆ ಹೇಳ್ತೀನಿ, ನಾವು ಯಾವಾಗಲೂ ಕೂಡ ಮಾತಾಡುವಂತ ಸಂದರ್ಭದಲ್ಲಿ ಕೊನೆಯದಾದಂತ ಒಂದು ಶುಭ ಮಾತು ಏನ್ ಹೇಳ್ತೀನಿ ನಿಮಗೆ ತಿಳುವಳಿಕೆ ಮಾತಂತ ತಿಳ್ಕೊಂಡು ಕೇಳಿದ್ರೆ, ತಾಯಿಯಂದರು ದೊಡ್ಡವರು ಯಾರು ನಿಮ್ ಮಕ್ಕಳ ಕೈಯಾಗ ಮೊಬೈಲ್ ಕೊಡ್ಬಾಡ್ರಿ. ಮಕ್ಕಳು ಕೈಯಾಗ ಮೊಬೈಲ್ ಕೊಟ್ರ ಅದು ಹೈಪರ್ ಟೆನ್ಷನ್ ಅಂತ ತಿಳ್ಕೊಂಡು ಅನ್ನುವಂತ ಒಂದು ಜಡ್ಡು ಬರಾಕತ್ತದಂತ. ಅದಕ್ಕೆ ಏನೂ ಔಷಧ ಇಲ್ಲ. ನೀವು ಮೊಬೈಲ್ ಕೊಟ್ರ ಸರಿ, ಕೊಡ್ಲಿಲ್ಲ ಅಂದ್ರೆ ಹೋಗಿ ತನ್ನ ಹುಡುಗಿ ತನ್ನ ತೆಲಿ ಗಾಡಿ ಹೊಡ್ಕೊಂಡು ತಮ್ಮ ಅನಾಹುತ ಮಾಡ್ಕೊಂತ ಅಂತ. ಅದಕ್ಕೆ ಯಾರು ಮೊಬೈಲ್ ಕೊಡ್ಬೇಡ್ರಿ. ಮೊಬೈಲ್ ಕೊಡಂಗಿಲ್ಲ ಅಂತ ತಿಳ್ಕೊಂಡು ಚಪ್ಪಳಿ ಬೇಡ್ರಿ. ಎಲ್ಲಾರು ಯಾರು ಮೊಬೈಲ್ ಕೊಡ್ಬಾರ್ದು. ಮೊಬೈಲ್ ಅಷ್ಟು ಕೆಟ್ಟದ್ದು. ಅದು ಒಳ್ಳೇದಕ್ಕೆ ಅನುಕೂಲ ಆಗ್ತಾವ ಖರೆ,
ಒಳ್ಳೇದು ಬಳಕೆ ಮಾಡಿದ್ರೆ ಒಳ್ಳೇದಾಗ್ತದ. ಆದ್ರ ಮಕ್ಕಳ ಕೈಯಾಗ ಕೊಟ್ಟು ಆ ರೋಗಕ್ಕೆ ಯಾರು ಬಲಿ ಆಗಬಾಡ್ರಿ. ಕಣ್ಣು ಹಳದಿ ಆಗ್ತಾವಂತ, ಕಣ್ಣಾಗ ನೀರು ಬರ್ತಾವಂತ, ಏನೇನೋ ಕೆಲವು ವಿಚಾರಗಳು, ಅದ್ರ ಗುಣಾದಿ ಗುಣಗಳನ್ನ ಡಾಕ್ಟರ್ ಈಗಾಗಲೇ ಹೇಳಿದಂಥವ್ರಾಗ್ಯಾರ. ಅದಕ್ಕ ಒಳ್ಳೆ ಸಂತಾನ ಆಗ್ಬೇಕು, ಮಕ್ಕಳು ಆರೋಗ್ಯಪೂರ್ಣವಾಗಿ ಜೀವನ ನಡೆಸಬೇಕಾಗಿತ್ತಂತಂದ್ರೆ ಕೆಲವು ವಿಚಾರಗಳಿಂದ, ಕೆಲವು ವ್ಯಸನಗಳಿಂದ ನೀವು ದೂರ ಇಟ್ಟಾಗ ಒಳ್ಳೆ ಆರೋಗ್ಯಪೂರ್ಣವಾದಂತ ಸಂತಾನ ನಮಗೆ ಸಿಗತಕ್ಕಂಥದ್ದು ಆಗ್ತದ. ಅವರಿಂದ ನಮಗ ಆರೋಗ್ಯಪೂರ್ಣವಾದಂತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಆಗ್ತದ. ಇಂಥ ಒಂದು ವಿಚಾರಗಳನ್ನು ತಿಳಿಸುತ್ತಾ ನಮ್ಮ ಶಾಸ್ತ್ರಿಗಳಾಗಲಿ ಪೂಜ್ಯ ಸ್ವಾಮಿಗಳವರಾಗಲಿ ಹೇಳಿದಂತೆ ವರ್ಷ ಪದ್ಧತಿಯಂತೆ ಯಾವುದಿದು ಮುಂಬರತಕ್ಕಂಥ ಅಮಾವಾಸ್ಯೆ, ಹಾಗಾದ್ರೆ ಪೂಜ್ಯ ಸ್ವಾಮಿಗಳು ಹೇಳೋದನ್ನ ಕೇಳಿದೆ ನಾನು. ಅಮಾವಾಸ್ಯೆ ಈಗ ಒಂದ್ ತಿಂಗಳ ಹಿಂದೆ ಇದೇ ಅಮಾವಾಸ್ಯೆ ಆಗ್ಬೇಕಾಗಿತ್ತು ಪಾದಯಾತ್ರೆ. ಮುಂದಿನ ಅಮಾವಾಸ್ಯೆ ಅಂದ್ರೆ ಅಧಿಕ 3 ವರ್ಷಕ್ಕೊಮ್ಮೆ ಬರತಕ್ಕಂತ ಅಧಿಕ ಮಾಸ ಇದ್ದದ್ದಕ್ಕಾಗಿ ಮುಂದಿನ ಅಮಾವಾಸ್ಯೆ ಅದು ಪಾದಯಾತ್ರಾ ಅಮಾವಾಸ್ಯೆ ಅಂತ ತಿಳ್ಕೊಂಡು ನಿಮ್ಮೆಲ್ಲರೂ ಕೂಡ ಗೊತ್ತಿದ್ದಂತ ವಿಷಯ. ಆ ಪಾದಯಾತ್ರೆ ಅಮಾವಾಸ್ಯೆಯಲ್ಲಿ ವಿಶ್ವಾರಾಧ್ಯ ಹುಟ್ಟಿದಂತ ಆ ಗರ್ಭಾಂಬುದಿಗೆ ನಮಸ್ಕಾರ ಮಾಡಿ, ಹುಟ್ಟಿದಂತ ಜಾಗಕ್ಕೆ ನಮಸ್ಕಾರ ಮಾಡಿ, ವಿಶ್ವಾರಾಧ್ಯರಿಗೆ ವಿಶ್ವಕ್ಕೆ ನೀ ಆರಾಧ್ಯ ಪುರುಷನಾಗು ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿದಂತ ಗುರು ಬನ್ನಿವ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ಮುಟ್ಟಿದ್ರ ವರ್ಷದಲ್ಲಿ ನಡೀತಕ್ಕಂಥ ಎಲ್ಲಾ ವಿಚಾರಗಳಿಗೆ ನಾವು ಸಾಕ್ಷಿ ಆದಂಗ ಆಗುವಂತದ್ದಾಗ್ತದ. ಒಂದ್ ಅಮಾವಾಸ್ಯೆ ಬಂದಿರ್ತೀವಿ, ಒಂದ್ ಅಮಾವಾಸ್ಯೆ ಬಂದಿರಲ್ಲ. ನಮಗ್ ಹಂಗದ ಹಿಂಗದ, ಕಾಲು ಬೇನೆ ಅದ, ಕೈ ಬೇನೆ ಅದ, ಟೊಂಕ ಬೇನೆ ಅದ, ಮತ್ತೊಂದದ, ಮಕ್ಕಳಿಲ್ಲ ಅಂದಾಗ ಮುತ್ಯ ಹುಟ್ಟಿದ ಮಕ್ಕಳು ತಾನು ಮಗುವಾಗಿ ಹುಟ್ಟಿದಂತ ಜಾಗಕ್ಕ ನಮಸ್ಕಾರ ಮಾಡಿ ಬಂದ್ಬಿಡಮ್ರಿ. ಅದ್ ಹ್ಯಾಂಗ್ ಮಕ್ಕಳಾಗಂಗಿಲ್ಲ ನೋಡಮ್ರಿ. ನಾವು ಹೊಸ ಮಂದಿ ಕೂಡಿ ಅವನಿಗೆ ಕೇಳಮ್ರಿ, ಯಪ್ಪ ನೀ ಹುಟ್ಟಿ ಜಾಗ ನಮಸ್ಕಾರ ಮಾಡಿ ಬಂದಿವೋ ಯಪ್ಪ, ನಮಗ್ ಮಕ್ಕಳು ಬೇಕಂತ ತಿಳ್ಕೊಂಡು ಮಕ್ಕಳಾಲಾರದಂತ ದಂಪತಿಗಳು ವಿಶ್ವಾರಾಧ್ಯರಲ್ಲಿ ಪ್ರಾರ್ಥಿಸೋಣ ಅನ್ನೋತಕ್ಕಂಥ ವಿಚಾರ ತಿಳಿಸುತ್ತಾ ಗುರು ಬನ್ನಿಬಸವೇಶ್ವರ ದರ್ಶನ ಮಾಡ್ಕೊಂಡು ಅಲ್ಲಿಂದ ಹೊಂಡಮ್ರಿ. ಅದು ಇದು ಬರುವಂತ ಆಗಸ್ಟ್ ತಿಂಗಳ ಅಂದ್ರೆ ಮುಂದಿನ ತಿಂಗಳ ಅಂದ್ರೆ ಇವತ್ತಿಗೆ ಒಂದ್ ತಿಂಗಳಿಗೆ ಇಲ್ಲಿ ಬಂದ್ ಮುಟ್ಟಿರ್ತೀವಿ. ಒಂದು ತಿಂಗಳು ಮುಂದೆ ಅಂತ ತಿಳ್ಕೊಂಡ ಅಂದ್ರೆ 2 ದಿನ ಇರ್ಲಕ್ಕಾಗಿ ಅಲ್ಲಿಗೆ ಬಿಡ್ತೀವಿ ನಾವು. ಮುಂದಿನ ಅಮಾವಾಸ್ಯೆ ಬುಧವಾರ ಆತಲ್ರಿ, ಬುಧವಾರ ಆಗಸ್ಟ್ 12ನೇ ತಾರೀಕು ಬುಧವಾರ ಅಮಾವಾಸ್ಯೆ ಆಗ್ತದ. 10ನೇ ತಾರೀಕು ಸೋಮವಾರ ದಿವಸ ಅಲ್ಲಿಂದ ಬಿಡೋದು. ಸೋಮವಾರ ದಿನ ಮುಂಜಾನೆ ಅಲ್ಲಿ ಬನ್ನಿಬಸವೇಶ್ವರ ಪೂಜಾ ಮುಗಿಸಿ ವಿಶ್ವಾರಾಧ್ಯ ಮಂಗಳಾರತಿಗಳನ್ನ ಮಾಡಿ ಅಲ್ಲಿಂದ ಸುಮಾರು 12:30 1 ಗಂಟೆಗೆ ಗಂವಾರ ಬಿಟ್ಟು ಗಂವಾರ ಮಾರ್ಗವಾಗಿ ಅಣಿಬಿ, ಸನ್ನತಿ, ಮತ್ತ ಹೊರಸುಗೊಂಡಿಗೆ, ಕನಗನಹಳ್ಳಿ, ಎಡಿಗೆ ಮಾತ್ರ ಟಾಣಗುಂದಿ ಹೀಗೆಲ್ಲಾ ಊರು ತಿರುಗಾಡ್ಕೊಂತ ಬಂದು ಅಡ್ಡಿ ತುಮಕೂರು ಕ್ಷೇತ್ರಕ್ಕೆ ಮುಟ್ಟಿದೇವಂತಂದ್ರ ಈ ವರ್ಷ ತಪಸ್ಸು ಮಾಡಿದಂಗ ನಾವೆಲ್ಲ ಆಯ್ತಪ್ಪ ಗುರುನಾಥ, ಈ ವರ್ಷ ನಮ್ಮ ನಿಯಮ ಮಾಡಿದೆವು ಅಂತ ತಿಳ್ಕೊಂಡು ನಮ್ಮ ಸಾಕ್ಷ್ಯ. ನಾವು ದುಡಿಯೋದು ನಮ್ ಕಡೆಗೆ, ಅವ ಕೊಡೋದು ಬಿಡೋದು ಅವನ ಕಡೆಗೆ. ಹೌದಾ? ನಾವ್ ಏನ್ ದುಡ್ದದ್ದು ಅವನ ಪಾದಕ್ಕೆ ಇಡಮ್ರಿ. ಅವ್ನ ಗುರುನಾಥ ಸಲುವ ಅವ ಇರ್ತಾನ ಅನ್ನೋತಕ್ಕಂತ ಧೈರ್ಯ ನಮ್ಮಲ್ಲಿ ಇರ್ಲಿ. ಆ ಸಂಕಲ್ಪದೊಂದಿಗೆ ನಾವು ಮುಂದಿನ ಜೀವನ ಸಾಗಿಸೋಣ ಅನ್ನುವಂತ ವಿಚಾರ ತಿಳಿಸುತ್ತಾ ಪಾದಯಾತ್ರೆಯಲ್ಲಿ ಯಾರು ಗಲಾಟೆ ಮಾಡ್ಬೇಡ್ರಿ. ಯಾಕಂದ್ರೆ ಹೊಂಟದ್ದು ದೇವ್ರ ದಾರಿಗೆ ಹೊಂಟಿರ್ತೇವೆ ನಾವು. ಹೌದನ? ಹೊಳಿ ಇರ್ತದ, ಗದ್ದಲ ಮಾಡೋದಿಲ್ಲ. ಹೊಳೆಯಾಗ ಸೂಕ್ಷ್ಮ ರೀತಿಯಿಂದ ದಾಟಬೇಕು. ಎಲ್ಲೆಲ್ಲಿ ಕುಂತಲ್ಲಿ ಒಬ್ರಿಗೊಬ್ರು ಹೇಳ್ಕೊಂತ ಕೇಳ್ಕೊಂತ ನಾವ್ ಹೊಂಟದ್ದೇನೋ, ಯಾರು ಗದ್ದಲ ಮಾಡ್ಬೇಡ್ರಿ. ಶಿವನಾಮ ಸ್ಮರಣೆ ಅನ್ಕೊಂತ ಹೋಗಮ್ರಿ, ವಿಶ್ವರಾಜ್ ಅನ್ಕೊಂತ ಹೋಗಮ್ರಿ, ಬನ್ನಿಬಸವೇಶ್ವರ ಅನ್ಕೊಂತ ಹೋಗಮ್ರಿ, ಅಡವಿ ತಾತ ಅನ್ಕೊಂತ ಹೋಗಮ್ರಿ, ಅಷ್ಟಮ ಸಿದ್ಧಿ ಹೆಸರು ಅನ್ಕೊಂತ ಹೋಗಮ್ರಿ. ಅಂದಾಗ ನಾವು ಪಾದಯಾತ್ರೆ ಹೊಂಟದ್ದಕ್ಕೂ ಸಾಕ್ಷಿ ಸಾರ್ಥಕ ಆಗ್ತದ ಅನ್ನೋತಕ್ಕಂತ ವಿಚಾರ ತಿಳಿಸುತ್ತಾ ನೀವೆಲ್ಲರ ಆ ಶುಭ ಪ್ರಸಂಗದಲ್ಲಿ ಪಾಲ್ಗೊಳ್ರಿ ಎನ್ನುವಂತ ವಿಚಾರ ತಿಳಿಸುತ್ತಾ, ಇನ್ನು ಪಾದಯಾತ್ರೆ ಅಲ್ಲಿಗೆ ಬಂದವರು ಬರ್ತಿರ್ತಾರ, ಇಲ್ಲಿಗೆ ಬಂದಂತವ್ರು ಅಮಾವಾಸ್ಯೆ ದಿನ ಸಾಯಂಕಾಲ 6 ಗಂಟೆಗೆ ಇಲ್ಲಿ ಪಾದಗಟ್ಟಿ ಬಂದು ನಿಂತಂತವ್ರು ಆಗ್ತದ. ಅಲ್ಲಿಂದ ಎಲ್ಲರೂ ಕೂಡಿ ವಿಶ್ವಾರಾಧ್ಯರ ಪಲ್ಲಕ್ಕಿಯೊಂದಿಗೆ ನಾವು ನೀವೆಲ್ಲರೂ ಕೂಡ ಭಕ್ತಿ ಸಡಗರದೊಂದಿಗೆ ಬರೋಣ ಎನ್ನುವಂತ ವಿಚಾರ ತಿಳಿಸುತ್ತಾ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತ ಎಲ್ಲರಿಗೂ ಸದ್ಗುರು ಸಮ್ಮತ್ ವಿಶ್ವಾರಾಧ್ಯರು ಇನ್ನೊಂದು ವಿಚಾರ ಅಂತಂದ್ರೆ, ಇದೇ 29ನೇ ತಾರೀಕಿನ ದಿನ ಗುರು ಪೂರ್ಣಿಮಾ ಅಂತ ತಿಳ್ಕೊಂಡು ಬರುವಂತದ್ದಾಗ್ತದ. ಗುರುವಿನ ಹುಣ್ಣಿಮೆ ಅದು ವ್ಯಾಸ ಪೂರ್ಣಿಮೆ ಅಂತನೂ ಕೂಡ ಕರೆಯುವಂತವರಾಗ್ತಾರ. ಅಂದ್ರೆ ಗುರುಗಳಾದಂತ ವ್ಯಾಸ ಮಹರ್ಷಿಗಳು ಶಿಷ್ಯರಿಗೆ ಬೋಧಿಸಿದಂತ ಹುಣ್ಣಿಮೆ ಶುಭ ಪ್ರಸಂಗ ವ್ಯಾಸ ಪೂರ್ಣಿಮೆ ಅಂತ ತಿಳ್ಕೊಂಡು ಕರೆಯುವಂತವರಾಗ್ತಾರ. ಅವತ್ತೇನಂದ್ರೆ ನಿಮ್ ಗುರುಗಳಿಗೆ ಪೂಜೆ ಮಾಡ್ಬೇಕಂತ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಗುರುವಿಂದ
ಅವತ್ತು ದರ್ಶನ ಆದಂಗ ಆಗ್ತದೆ, ನಮ್ಗೆ ಒಳ್ಳೇದಾಗ್ತ ಅನ್ನೋತಕ್ಕಂಥ ಕಲ್ಪನೆಯಲ್ಲಿ ಅದು ಅವತ್ತಿನ ದಿವಸ ಹಲವಾರು ಕಾರ್ಯಕ್ರಮಗಳು ಕೂಡ ಮಠದ ಕಡೆಯಿಂದ ಇಟ್ಟುಕೊಂಡು ಹೋಗತಕ್ಕಂಥವ್ರಾಗ್ತಾರ. ನಮ್ಮ ಕಕ್ಕಲದೊಡ್ಡಿ ಸುಭಾಷ್ ಗೌಡ್ರು ಆ ಗುರುಪೂರ್ಣಿಮೆ ದಿನ ಗುರುವಿನ ತುಲಾಭಾರ ಮತ್ತು ಬಂದಂತವ್ರಿಗೆಲ್ಲರಿಗೂ ಹೋಳಿಗೆ ಊಟ ಇಟ್ಟಾರ. ಎಂದಪ್ಪ? 29ನೇ ತಾರೀಕು. ಇದೇ 29ನೇ ತಾರೀಕು ಹುಣ್ಣಿ ದಿವಸ, ಅದು ಮುಂಜಾನೆ ಇರ್ತದ. ಮತ್ತು ಅದರೊಂದಿಗೆ ನಮ್ಮ ಶ್ರೀಮಠದ ಸದ್ಭಕ್ತರಾದಂತ ಸೈದಾಪುರದ ಓಂಕಾರ ದಣಿಯವ್ರನ್ನು ಕೂಡ ನಾವು ತುಲಾಭಾರ ಮಾಡ್ತೀವಿ ಅಂತ ತಿಳ್ಕೊಂಡು ಅನ್ನುವಂಥವ್ರಾಗ್ತಾರ. ಒಟ್ಟಾರೆ ಬಂದು ಆ ಗುರುವಿನ ದರ್ಶನ ಪಡ್ಕೊಂಡು, ವಿಶ್ವಾರಾಧ್ರ ದರ್ಶನ ಪಡ್ಕೊಂಡು, ಬಗಳಾಂಬಿಕಾ ಅಣಿಮಾಜ ಅಷ್ಟಸಿದ್ಧಿಗಳ ದರ್ಶನ ಮಾಡಿಕೊಂಡು ಶುಭ ಪ್ರಸಂಗದಲ್ಲಿ ನೀವೆಲ್ಲರೂ ಕೂಡ ಕೃತಕೃತಾರ್ಥರಾಗರಿ ಎನ್ನುವಂತ ವಿಚಾರ ತಿಳಿಸುತ್ತಾ, ಪಾದಯಾತ್ರೆಗೆಲ್ಲರೂ ಬರ್ರಿ, ವಿಶ್ವಾರಾಧ್ಯನ ಕೃಪೆಗೆ ಪಾತ್ರರಾಗ್ರಿ ಎನ್ನುವಂತ ವಿಚಾರ ತಿಳಿಸುತ್ತಾ, ಪಾಲ್ಗೊಂಡಂತ ಎಲ್ಲ ಸದ್ಭಕ್ತರಿಗೂ ವಿಶ್ವಾರಾಧ್ಯರು ಬಗಳಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತನ್ನು ಕೊಟ್ಟು ಕರುಣಿಸಿ ಕಾಪಾಡಲಿ ಅಂತ ತಿಳ್ಕೊಂಡು ಎಲ್ಲರ ಕಡೆಯಿಂದ, ಯಾಕಂತಂದ್ರೆ ಮುಂಜಾನೆ 12 ಕುಂತಿದ್ದೆ, ಇವತ್ತು 11:30 ಕುಂತೀನಿ. ನಿನ್ನೆ ಮಧುರೆಯವ್ರು ಕರ್ಕೊಂಡು ಹೋದ್ರ, ಮಧುರೆಯಾಗ ಫಂಕ್ಷನ್ ಇತ್ತು. ಬಹಳ ದಿನಕ್ಕೆ 26 ವರ್ಷಕ್ಕೆ ಮಕ್ಕಳು ಹುಟ್ಟಿದ್ರು, ಅವ್ರಿಗೆ ಇಲ್ಲಿ ಬರ್ಲಕತ್ತಿದ್ರು. ಯಪ್ಪ ನಾವ್ ಕರ್ಕೊಂಡು ಹೋಗ್ತೀನಪ್ಪ ಅಂದ್ರೆ ಆಯ್ತಂದ್ರ, ಅಪ್ಪ ಬಡು ಯಪ್ಪ ನಮ್ಮ ಮನೆಗ್ ಬರ, ಆಯ್ತಪ್ಪ ಬರ, ತೊಟ್ಲ ಹಾಕ್ಲಕ್ ನೀನೇ ಬರಪ್ಪ, ಆಯ್ತಪ್ಪ ಅಂತೆ. ಊರವ್ರು ಅವ್ರ ಸಹ ಜಗಳತೆ ಇದ್ರು, ಮಗನ ನಿನ್ ಮನೆಗ್ ಕರ್ಕೊಂಡು ಹೋಗ್ತೀವಿ, ನಮ್ಮ ಊರಿಗೆ ಮೊದಲನೇ ಹೊಂಟಾನ, ನಾವ್ ಊರನ್ನವ್ರ ಮೆರವಣಿಗೆ ತೆಗಿತೀವಿ ಅಂದ್ರು. ಅಂದಯಪ್ಪ ನೀವ್ ಹೆಂಗನ ಮಾಡ್ರಪ್ಪ, ನಮ್ಮ ಮನಿ ನಾ ತೊಟ್ಟಲ್ ಇಟ್ಕತಿ ಅಂದ. ಆಯ್ತಂದೆ. ಮತ್ ಊರನವ್ರು ಬಂದಪ್ಪ ನಮ್ಮಲ್ಲಿ ಹಿಂಗ ಬರ್ಬೇಕ ಅಂದ. ಆಯ್ತಂದ್ರ ಮೆರವಣಿಗೆ ಮುಂಜಾನೆ ಚಾಲು ಮಾಡಿದ್ರು, ಒಮ್ಮೆ ರಾತ್ರಿ 8ಕ್ಕೆ ಬಿಟ್ರು ಅವ್ರು. ಮೊದಲ ಪಲ್ಲಕ್ಕೆ ಇದ್ರಾಗ ರಥದಾಗ ಕುಂದರ್ಸಿದ್ರು. ಕುಂದರ್ಸೋದ್ನಾಗ ನೀವು ಶಾಸ್ತ್ರ ಮತ್ತೆ ಅಂಜನಪ್ಪ ಮಾಂತಪ್ಪ ಅಂತ ಹಿಂಗ್ ಕುನ ಹಿಡಿದೇವ. ಆ ಮಕ್ಳು ಏನ್ ಮಾಡ್ತಾರ, ಪಲ್ಲಕ್ಕೆ ನಮಗ್ ಪಲ್ಲಕ್ಕೆ ಆಗ್ಲಿ ರಥದಾಗ ಕುಂದರ್ಸಿಗಳೇ ಅವ್ರ ಮೂವರು ಹೋಳಾಗಿ ಬಿಡ್ತಾರ. ಅವ್ರು ಯಾವಾಗ ಸಿಗ್ತಾರ ಅಂದ್ರ ಲಾಸ್ಟ್ ಅದೇನು ಹಿಡಿದು ಹೋಗಿ ಮುಟ್ತೇವಲ್ಲ ಅವಾಗ ಸಿಗ್ತಾರ. ಅಂದ್ರ ಅಲ್ಲಿ ತನ ಮೆರವಣಿಗೆ ಬಹಳ ದೊಡ್ಡ ಪ್ರಮಾಣ ಆಗಿ ಹೈರಾಣಾಗಿ ರಾತ್ರಿ ಬಂದಿದ್ದೆವು. ಮತ್ ಮುಂಜಾನೆ ದರ್ಶನ ಪ್ರಾರಂಭ ಆಯ್ತು. ಮ್ಯಾಗ ಯಾಕಂತಿದ್ದೆ ಅಂದ್ರೆ ದರ್ಶನ ತಗೊಂಡ್ರೆ ಮತ್ ನಾಳೆ ತಗೊಂಡ್ರಾಯ್ತು. ಏನ್ ದೊಡ್ಡ ಮಾತಾತ, ಹೊಸ ಮಂದಿಗೆ ದರ್ಶನದ ಲಾಭ ಸಿಗಲಿ ಅಂತ. ಅಮಾವಾಸ್ಯೆ ರಾತ್ರಿ ಹೊತ್ತು ಅಂತ ನೀವ್ ಅಂತಿರ್ತೀರಿ. ಬಹಳ ಮಂದಿ ಬಂದಿರ್ತಾರೆ, ಅಮಾವಾಸ್ಯೆ ಇದ್ದ ನಾವು ದರ್ಶನ ತಗೋಬೇಕು ಅಂತ. ಒಬ್ಬೊಬ್ರು 2 ಸರ್ತಿ ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ನಾವು ಅವ್ರಿಗೆ ಬಿಟ್ಟು ಕೊಟ್ಟಂತ ದಾಸೋಹ ಭಾವನೆ ಎಲ್ಲಿ ಉಳಿತದ ನಮಗ್. ಇನ್ನೊಬ್ರು ಅವರು ನಮ್ಮವ್ರಪ್ಪ, ನಮ್ ಬಳಗದವ್ರು, ನಮ್ಮ ಅಣ್ಣತಮ್ಮರು ಅಕ್ಕನಿದ್ರು ನಮ್ಮವರು, ಅವ್ರಿಗೂ ದರ್ಶನ ಆಗ್ಲಿ ಅಂತ ತಿಳ್ಕೊಂಡು ಸಹಕಾರ ಮನೋಭಾವನೆಗಾಗಿ ಅವ್ರಿಟ್ಟು ಮಾಡ್ಲಿ ದರ್ಶನ. 2 ಸರ್ತಿ ಮಾಡ್ಬೇಡ್ರಿ ಅಂತ ಅದೇ ಸಲ ನಂದದ್ದು. ಯಾಕಂದ್ರೆ ನಮಗೇನು ಈ ಅಪ್ಪವ್ರು ಎಡ್ತನ ಕುಂದಿರ್ತಾರ ಅಂತಂದ್ರ ನಮಗ ಬ್ಯಾನಿ ಗೊತ್ತಿಲ್ಲ, ಕಾಲು ಬ್ಯಾನಿ ಗೊತ್ತಿಲ್ಲ, ನಿದ್ದೆ ಗೊತ್ತಿಲ್ಲ. ಅದು ನಮ್ದು ಹೆಂಗಾಯ್ತು ಅಂತಂದ್ರ, ನೀವ್ ಎಲ್ಲೇನು ಮೊಬೈಲ್ ಹಚ್ತಿರ್ತಿರಲ್ಲ, ನಾಟ್ ರೀಚೇಬಲ್ ಅಂತ ಬರ್ತಾವಲ್ಲ, ನಾವು ಕೈಯ ಕಾಲ ಇವು ಒಂದಕ್ಕೊಂದು ಸಂಬಂಧ ತಪ್ಪಿಟ್ಟ. ನಾವು ಬೆಳಗನ ಕುಂದಿರ್ಬೇಕು, ಕಾಲಿಂದ ಗೊತ್ತಿಲ್ಲ, ಕೈ ಗೊತ್ತಿಲ್ಲ, ಟೊಕ್ಕದ ಗೊತ್ತಿಲ್ಲ.